ಈ ದಿನ ನಾನು ಮಾತನಾಡುವಂತಹ ವಿಚಾರ ಅನ್ಯೋನ್ಯತೆ. ಈ ಟಾಪಿಕ್ಗಳು ಎಷ್ಟೋ ಸಾರಿ ನಾನು ಮಾತನಾಡಿಬಿಟ್ಟಿದ್ದೇನೆ. ಅನ್ಯೋನ್ಯವಾಗಿ ಅದರ ಗುಂಪುಗಳಲ್ಲಿ ಗೂಗಲ್ ಮೀಟ್ಗಳಲ್ಲಿ ಬಂದಾಗ ನಾನು ಈ ಅನ್ಯೋನ್ಯತೆ ಕುರಿತಾಗಿ ನಾನು ಮಾತನಾಡಿದ್ದೇನೆ. ಅನ್ಯೋನ್ಯತೆ ಕುರಿತಾಗಿ ಮಾತನಾಡಿದ ಮೇಲೇ ಒಡಕುಗಳು ಜಾಸ್ತಿ ಆಗ್ಬಿಟ್ಟೈತೆ. ಅನ್ಯೋನ್ಯತೆ ಕುರಿತು ಮಾತನಾಡಿದ ಮೇಲೆ ಏನಾಗಿದೆ, ಒಡಕುಗಳು ಜಾಸ್ತಿ ಆಗಿಬಿಟ್ಟಿದೆ. ಯಾಕೆಂದರೆ ದೇವರ ವಾಕ್ಯ ನಮಗೆ ಬಂದಾಗ ಮಾರ್ಕನ ಬರೆಸುವಂತೆ 4ನೇ ಅಧ್ಯಾಯ 16-17 ವರ್ಷ ಹೇಳ್ತದೆ, ನಾವು ಕೇಳಿದ ವಾಕ್ಯದ ದೆಸೆಯಿಂದಲೇ ನಮಗೆ ಶೋಧನೆ ಬರ್ತದೆ, ನಮಗೆ ಪರಿಶೋಧನೆ ಬರ್ತದೆ. ಯಾವ ದೆಸೆಯಿಂದ? ಯಾವ ವಾಕ್ಯವನ್ನು ನಾವು ಕೇಳಿಸ್ಕೊತೀವೋ ಆ ವಾಕ್ಯದ ದೆಸೆಯಿಂದ ನಾವು ಏನನ್ನು ತೀರ್ಮಾನ ತೆಗೆದುಕೊಳ್ತೀವೋ ಆ ತೀರ್ಮಾನಕ್ಕೆ ವಿರುದ್ಧವಾಗಿ ನಮ್ಮನ್ನು ಸೈತಾನ ಏನು ಮಾಡ್ತಾನೆ, ವಂಚಿಸ್ತಾನೆ, ಶೋಧನೆಯನ್ನು ತರ್ತಾನೆ. ಹಾಗಿರುವಾಗ ಇವತ್ತು ನಾನು ಕಳೆದ ವಾರದಲ್ಲಿ ಹೇಳಿದೆ, ಪ್ರತ್ಯೇಕಿಸಿಕೊಳ್ಳಬೇಕು ಅಂತ ಕೆಲವರಲ್ಲಿ ಮನಸ್ಸಿದ್ರೂ ಅದರಿಂದ ಪ್ರತ್ಯೇಕಿಸಿಕೊಳ್ಳದ ಹಾಗೆ ಬೇರೆ ಬೇರೆ ವಿಷಯಗಳಲ್ಲಿ ಸಿಕ್ಕಿಕೊಳ್ಳುವಂತಹ ಸನ್ನಿವೇಶಗಳು ಎದುರಾಗ್ತದೆ. ಈಗ ನಾನು ಮಾತನಾಡುವಂಥ ವಿಚಾರ ಅನ್ಯೋನ್ಯತೆ. ಈ ಅನ್ಯೋನ್ಯತೆ ಅನ್ನುವುದು ನಮ್ಮಲ್ಲಿ ಎಷ್ಟು ಜನರೊಳಗೆ ಇದರ ಅರ್ಥ ನಮಗೆ ಚೆನ್ನಾಗಿ ಗೊತ್ತು. ಅನ್ಯೋನ್ಯತೆ ಅರ್ಥ ನಮಗೆ ಚೆನ್ನಾಗಿ ಗೊತ್ತು. ಆದರೂ ದೇವ ಜನನ ಮಧ್ಯದಲ್ಲಿ, ದೇವರೊಂದಿಗೆ, ಕುಟುಂಬದಲ್ಲಿ ನಮಗೆ ಅನ್ಯೋನ್ಯತೆಯನ್ನು ಕಾಪಾಡಿಕೊಳ್ಳೋದು ಬಹಳ ಕಷ್ಟಕರವಾಗಿದೆ. ಉದಾಹರಣೆಗೆ ನಮ್ಮ ಲೋಕದಲ್ಲಿ ಎಲ್ಲೆಲ್ಲೆಲ್ಲ ನಾವು ಅನ್ಯೋನ್ಯತೆಯನ್ನು ನೋಡ್ಬೋದು, ಹೇಳ್ತೀರಾ ನೋಡೋಣ. ಎಲ್ಲಿ ಅನ್ಯೋನ್ಯತೆಯನ್ನು ನಾವು ಕಾಣ್ಬೋದು? ಸಭೆಯಲ್ಲಿ, ನಂತರ ಕುಟುಂಬದಲ್ಲಿ, ಫ್ರೆಂಡ್ಸಲ್ಲಿ, ಸ್ನೇಹಿತರ ಮಧ್ಯದಲ್ಲಿ ನಾವು ಅನ್ಯೋನ್ಯತೆಯನ್ನು ನಾವು ಕಾಣ್ಬೋದು. ಈಗ ನಮ್ಮಲ್ಲಿ ದೇವರು ಎದುರು ನೋಡುವಂತಹ ಅನ್ಯೋನ್ಯತೆ ಎಷ್ಟರ ಮಟ್ಟಿಗೆ ನಮ್ಮಲ್ಲಿ ಇದೆ, ಕಾರ್ಯ ಮಾಡ್ತಿದೆ? ಯಾರ ಸಂಗಡ ನಾವು ಅನ್ಯೋನ್ಯವಾಗಿರ್ತೀವಿ ಹೇಳಿ? ಚೆನ್ನಾಗಿರೋ ಜೊತೆ ನಾವು ಅನ್ಯೋನ್ಯವಾಗಿರ್ತೀವಿ. ಹೌದು. ಲೋಕದವರು ಅವರು ಕೂಡ ಯಾರ ಜೊತೆಗೆ ಅನ್ಯೋನ್ಯವಾಗಿರ್ತಾರೆ? ಅವ್ರ ಜೊತೆಗೆ, ಅವರ ಗುಣಕ್ಕೆ, ಅವರ ಸ್ವಭಾವಗಳಿಗೆ ಅಡ್ಜಸ್ಟ್ ಆಗುವಂಥ ವ್ಯಕ್ತಿಗಳ ಸಂಗಡ ಅನ್ಯೋನ್ಯವಾಗಿರ್ತಾರೆ. ನಾನು ಕುಡಿತೀನಿ ಅಂದರೆ ಇನ್ನೊಬ್ಬರು ಸಹವಾಸ ಮಾಡ್ತೀನಿ ಅಂದರೆ ಅವ್ರು ಯಾರು? ಅವರು ಕುಡುಕ್ರೆ. ನಾನು ಚಾಡಿ ಹೇಳುವಂಥ ಸ್ವಭಾವ ಉಳ್ಳವನಾಗಿದ್ದೀನಿ ಅಂದರೆ ನನ್ನ ಸಹವಾಸ ಯಾರ ಜೊತೆ ಇರುತ್ತೆ? ಚಾಡಿ ಹೇಳುವ ಜೊತೆ ಇರುತ್ತೆ. ನನ್ನ ಬಾಯಲ್ಲಿ ಕೆಟ್ಟ ಮಾತುಗಳು ಬರುತ್ತೆ ಅಂದರೆ ನನ್ನ ಸಹವಾಸ ಯಾರ ಸಂಗಡ ಇರುತ್ತೆ? ನನ್ನ ಅನ್ಯೋನ್ಯತೆ ಕೆಟ್ಟ ಮಾತುಗಳನ್ನು ಆಡುವಂಥ ವ್ಯಕ್ತಿಗಳ ಸಂಗಡಲೇ ಇರುತ್ತೆ. ಇವತ್ತು ನಮ್ಮನ್ನು ನಾವು ಪರಿಶೋಧಿಸ್ಕೊಳ್ಳೋಣ. ನಾನು ನನ್ನ ಸಭೆಯ ವಿಶ್ವಾಸಿಗಳ ಸಂಗಡ ಅನ್ಯೋನ್ಯವಾಗಿ ಇದ್ದರೆ ದೇವ್ರಿಗೆ ಸ್ತೋತ್ರ. ನಾನು ಒಂದು ವೇಳೆ ದೇವ ಜನರ ಸಂಗಡ ನಾನು ಅನ್ಯೋನ್ಯತೆಯನ್ನು ಕಾಪಾಡಿಕೊಳ್ತಿಲ್ಲ ಅಂದರೆ ನನ್ನ ಅನ್ಯೋನ್ಯತೆ ಎಲ್ಲಿದೆ ಎಂಬುದನ್ನು ನಾವು ಪರೀಕ್ಷಿಸ್ಕೊಳ್ಬೇಕು. ಮತ್ತೆ ಹೇಳ್ತೀನಿ, ನಾನು ಒಂದು ಕಡೆ ಅನ್ಯೋನ್ಯತೆಯಲ್ಲಿ ಇಲ್ಲ ಅಂದರೆ, ಸಭೆಯಲ್ಲಿ ಒಳ್ಳೆಯ ಜನರ ಸಂಗಡ ನಾನು ಅನ್ಯೋನ್ಯತೆಯಲ್ಲಿ ಇಲ್ಲ ಅಂದರೆ ನನ್ನ ಅನ್ಯೋನ್ಯತೆ ಬೇರೆಲ್ಲೋ ಇದೆ ಅಂತ ಅರ್ಥ. ನಾನು ಎಷ್ಟೋ ಜನರಿಗೆ ಹೇಳಿದ್ದೀನಿ, ನಿನ್ನ ಸುಖ ಇಲ್ಲಿಲ್ಲ ಅಂದರೆ ನಿನ್ನ ಸುಖ ಬೇರೆಲ್ಲೋ ಕಂಡುಕೊಂಡ್ಬಿಟ್ಟಿದೆಯಾ ಅಂತ ಅರ್ಥ. ಕೆಲವು ತಂದೆ ತಾಯಿಗಳ ಸಂಗಡ ಮಕ್ಕಳು ಸಮಯ ಕಳೆಯಲ್ಲ, ತಂದೆ ತಾಯಿಗಳ ಸಂಗಡ ಮಾತಾಡಲ್ಲ, ಯಾವುದೇ ವಿಷಯಗಳು ಬಂದರೂ ಅವ್ರು ಶೇರ್ ಮಾಡ್ಕೊಳ್ಳಲ್ಲ. ಕಾರಣ, ಹೊರಗಡೆ ಯಾರೋ ಒಬ್ಬರ ಸಂಗಡ ಆ ಸಂತೋಷನ ಹಂಚ್ಕೊಳ್ತಾ ಇರ್ತಾರೆ, ಅವರ ಕಷ್ಟ ದುಃಖಗಳನ್ನ ಹಂಚ್ಕೊಳ್ಳುವಂಥ ಒಬ್ಬ ವ್ಯಕ್ತಿ ಹಿಡಿದುಬಿಟ್ಟಿರ್ತಾರೆ. ಆ ಸಂತೋಷ ಒಳಗಿನ ಕುಟುಂಬದವರ ಸಂಗಡ ಆ ಸಂತೋಷವಾಗಿರಲಿಕ್ಕೆ ಅವರು ಬಿಟ್ಕೊಡಲ್ಲ, ಅನ್ಯೋನ್ಯತೆಯನ್ನು ಕಾಪಾಡ್ಕೊಳ್ಳಿಕ್ಕೆ ಆಗಲ್ಲ. ಆದ್ದರಿಂದ ಇವತ್ತು ನಮ್ಮನ್ನು ನಾವು ಪರೀಕ್ಷೆ ಮಾಡಿಕೊಳ್ಳೋಣ. ದೇವ ಜನರ ಸಂಗಡ ನನ್ನ ಅನ್ಯೋನ್ಯತೆ ಇಲ್ಲದೇ ಇದ್ದರೆ ನನ್ನ ಅನ್ಯೋನ್ಯತೆ ಯಾರ ಸಂಗಡ ಇದೆ? ಒಂದು ವೇಳೆ ಆ ರೀತಿಯಲ್ಲಿ ತಪ್ಪಾದ ಸ್ಥಳದಲ್ಲಿ ನಿನ್ನ ಅನ್ಯೋನ್ಯತೆ ಇದ್ದರೆ ಇವತ್ತು ಬದಲಾಯಿಸು. ಆಮೇಲೆ ಪಕ್ಕದಲ್ಲಿ ನೋಡಿ, ಹೇಳ್ರಿ, ನಿಮ್ಮ ಅನ್ಯೋನ್ಯತೆಯನ್ನು ಇವತ್ತು ಸರಿಯಾದ ಸ್ಥಳಕ್ಕೆ ಬದಲಾಯಿಸ್ಕೊಳ್ಳಿ. ಸರಿಯಾದ ಸ್ಥಳಕ್ಕೆ ಏನು ಮಾಡಿ? ಬದಲಾಯಿಸ್ಕೊಳ್ರಿ. ಆಮೇಲೆ ಯಾಕೆಂದರೆ ಲೋಕ ನಾವು ಬಯಸೋದಕ್ಕಿಂತ ಹೆಚ್ಚಾಗಿ ಕೊಡೋದಕ್ಕೆ ಸಿದ್ಧವಾಗಿದೆ, ಕೆಟ್ಟತನದ ವಿಷಯಗಳು. ಹೀಗಿರುವಾಗ ನಮ್ಮ ಅನ್ಯೋನ್ಯತೆ ಅಂದರೆ, ಅನ್ಯೋನ್ಯತೆಯ ಅರ್ಥವನ್ನು ನಾನು ಹೇಳ್ತೀನಿ, ಕೇಳಿಸ್ಕೊಳ್ರಿ. ಅನ್ಯೋನ್ಯತೆ ಅಂದರೆ ಏನು? ತೆಗೆದುಕೊಳ್ಳಿ ಯೋಹಾನ ಬರೆದ ಸುವಾರ್ತೆ 13ನೇ ಅಧ್ಯಾಯ. ಯೋಹಾನ ಬರೆದ ಸುವಾರ್ತೆ 13ನೇ ಅಧ್ಯಾಯ ಅದರ 8ನೇ ವಚನವನ್ನು ಓದೋಣ. 13:8. ಪೇತ್ರನ ಬಳಿ ಬರ್ತಾರೆ ಯೇಸು ಸ್ವಾಮಿ. ಸೊಂಟಕ್ಕೆ ಬಟ್ಟೆ ಕಟ್ಟಿಕೊಂಡು ತನ್ನ ಶಿಷ್ಯರೆಲ್ಲರ ಕಾಲುಗಳನ್ನು ತೊಳೆಯಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಯೋಚನೆ ಮಾಡಿರಿ, ದೇವಾದಿ ದೇವನು ಮನುಷ್ಯನ ಕಾಲುಗಳನ್ನು ತೊಳೆದ ಉದ್ದೇಶ
ನಾನು ಅಷ್ಟರ ಮಟ್ಟಿಗೆ ತಗ್ಗಿಸಿಕೊಳ್ತಿದ್ದೇನೆ, ನೀವು ಕೂಡ ಒಬ್ಬರನ್ನೊಬ್ಬರು ತಗ್ಗಿಸ್ಕೊಳ್ರಿ ಅನ್ನುವ ವಿಚಾರವನ್ನು ಕಲಿಸಿಕೊಡೋದಕ್ಕೋಸ್ಕರ ಅವರು ಹಂಗೆ ಹೇಳ್ತಿದ್ದಾರೆ. ಇದು ನಿಮಗೆ ಮಾದರಿಗೋಸ್ಕರ ನಾನು ಮಾಡಿದ್ದೇನೆ ಅಂತ ಹೇಳ್ತಿದ್ದಾರೆ. ಇರಲಿ, ಅದು ನನ್ನ ಟಾಪಿಕ್ ಅದಲ್ಲ. ಈಗ ಕಾಲು ತೊಳೆಯುವಂಥ ಸಂದರ್ಭದಲ್ಲಿ ಪೇತ್ರನ ಬಳಿ ಬರ್ತಾರೆ. ಪೇತ್ರನ ಬಳಿ ಬಂದಾಗ ಪೇತ್ರನ ಹೇಳ್ತಾನೆ, ಸ್ವಾಮಿ ನನ್ನ ಕಾಲನ್ನು ನೀವು ತೊಳೆಯದ, ನೀವು ಎಂಥ ಉನ್ನತವಾದವರು, ನಾನು ಸಾಧಾರಣವಾದ ವ್ಯಕ್ತಿಯ ಕಾಲುಗಳನ್ನು ನೀವು ತೊಳಿಬಾರ್ದು ಸ್ವಾಮಿ ಅಂತ ಅಡ್ಡಿ ಮಾಡಿದಾಗ ಯೇಸು ಸ್ವಾಮಿ ಹೇಳಿದಂಥ ಈ ಮಾತು 8ನೇ ವಚನ. ಇನ್ನೊಂದ್ಸರಿ ಓದಮ್ಮ. ಕಾಲುಗಳನ್ನು ತೊಳೆಯದೇ ಇದ್ರೆ ನನ್ನ ಸಂಗಡ ಏನಿಲ್ಲ, ಪಾಲಿಲ್ಲ. ಇದನ್ನು ಸ್ವಲ್ಪವಾಗಿ ಯೋಚನೆ, ಇದನ್ನೇ ಒಂದು ಪ್ರಸಂಗ ತೆಗೆದುಕೊಂಡು ಅಂದ್ಕೊಂಡು ಆದರೆ ಈ ಒಂದು ಅನ್ಯೋನ್ಯತೆಯ ಅರ್ಥವನ್ನು ಹೇಳಿ ನಾನು ಮುಂದೆ ಹೋಗ್ತೇನೆ. ಯೇಸು ಕ್ರಿಸ್ತನಿಗೆ ಈ ಲೋಕದಲ್ಲಿ ಬಂದ ನಂತರ, ಈ ಲೋಕದ ಕಾರ್ಯಗಳನ್ನು ಜಯಿಸಿದ ನಂತರ, ಮರಣವನ್ನು ಜಯಿಸಿದ ನಂತರ ಒಂದು ಪಾಲಿದೆಯಂತೆ. ಪಾಲು, ನಮಗೆಲ್ರಿಗೂ ಪಾಲು ಅಂದರೆ ಹ್ಯಾಂಗೆ ನೆನಪಾತಿ ಹೇಳಿ? ಆಸ್ತಿ. ನಿಮ್ಮೂರಲ್ಲಿ ಹಬ್ಬಕ್ಕೆ ಪಾಲು ಹಾಕ್ತಾರೆ ಗೊತ್ತಾ? ಚೌಡೇಲಿ ಪಾಲು, ನನ್ನ ಪಾಲು, ಗುಡ್ಡೆ ಮಾಂಸ, ಚೆನ್ನಾಗಿ. ಪಾಲನ್ನು ತೆಗೆದುಕೊಳ್ಳಲಿಕ್ಕೆ ಯಾರಿಗೆ ಪಾಲು ಕೊಡ್ತಾರೆ ಹೇಳಿ? ಊರಿನಲ್ಲಿ ಜನಗಳಿಗಲ್ಲ. ಅಲ್ಲಿ ಸೇರಿದವ್ರಿಗೆ. ನಾನು ಹೋಗ್ತೀನಿ ಪಕ್ಕದವ್ರಿಗೆ, ನನಗೂ ಪಾಲು ಕೊಟ್ಟಿದ್ದೆ ಕೊಟ್ಟರ, ಅಲ್ಲಿಗೆ ಸೇರಿರಬೇಕು. ಸೇರಿರುವವರಿಗೆ ಪಾಲು. ಯೇಸು ಹೇಳ್ತಿದ್ದಾರೆ, ನಾನು ನಿನ್ನ ಕಾಲನ್ನು ತೊಳೆದಿದ್ರೆ ನಿನಗೆ ಪಾಲಿಲ್ಲ ಅಂತ. ಪಾಲಿಲ್ಲ. ನಾನು ದೇವರಿಗೆ ಏನೋ ಒಂದು ಪಾಲಿದೆ. ಪರಲೋಕಕ್ಕೆ ಹೋದಾಗ ಯೇಸು ಕ್ರಿಸ್ತನಿಗೆ ಒಂದು ಪಾಲಿದೆ. ನನ್ನ ಸಂಗಡ, ನನ್ನೊಂದಿಗೆ ನಿನಗೂ ಒಂದು ಪಾಲು ಬೇಕು ಅಂದರೆ, ಪಾಲು ಮೀನ್ಸ್ ಅನ್ಯೋನ್ಯತೆಯನ್ನು ಇನ್ನೊಂದು ಕಾರ್ಯ, ಇನ್ನೊಂದು ವರ್ಡ್ ಹೇಳುವುದು ಪಾಲು ಎಂಬುದಾಗಿ. ಪಾಲುಗಾರಿಕೆ. ಪಾಲುಗಾರಿಕೆ ಅಂದ್ರೆ ಅರ್ಥ ಏನು? ಅನ್ಯೋನ್ಯತೆ. ಇವತ್ತು ಒಬ್ಬ ಗಂಡ ಹೆಂಡತಿ, ನಾವು ಚರ್ಚಿನಲ್ಲಿ ಮದುವೆ ಮಾಡುವಾಗ ಕೈ ಕೊಟ್ಟು ಹೇಳ್ತೀವಿ, ನಿನ್ನ ಕಷ್ಟ ದುಃಖಗಳಲ್ಲಿ, ರೋಗ ಬಡತನಗಳಲ್ಲಿ, ಸಿರಿತನ ಬಡತನಗಳಲ್ಲಿಯೂ ನಾನು ನಿನ್ನ ಜೊತೆ ಪಾಲುಗಾರನಾಗಿರ್ತೇನೆ ಅಂತ ಗಂಡ ಹೆಂಡತಿ ಹೇಳ್ತಾರೆ. ಅವರಿಬ್ಬರು ಏನಾಗಿದ್ದಾರೆ? ಪಾಲುಗಾರರು. ಇವತ್ತು ನಾವು ಅನ್ಯೋನ್ಯತೆ ಅಂದರೆ, ಸಭೆಯಲ್ಲಿ ಒಂದು ವಿಷಯ ಇದೆ. ಉದಾಹರಣೆಗೆ ಒಂದು ಬರ್ತ್ಡೇಗೆ ಕೇಕ್ ತರ್ತೀವಿ, ಸುತ್ತ ನಿಂತ್ಕೊಂಡು ಚಪ್ಪಾಳೆ ಹೊಡ್ಕೊಂಡು ಸಂತೋಷವಾಗಿ ಹ್ಯಾಪಿ ಬರ್ತ್ಡೇ ಆಗ್ತೀವಿ. ನಮ್ಮ ಕಣ್ಣೆಲ್ಲ ಎಲ್ಲಿವರೆಗೆ ಇರುತ್ತೆ ಗೊತ್ತಾದ್ರ ಮೇಲೆ? ಅದರಲ್ಲಿ ನಂಗೊಂದು ಪಾಲು ಬರಗಂಟ, ಹೌದಾ? ಕೇಕ್ ಕಟ್ ಮಾಡಿ ಅದರಲ್ಲಿ ಒಂದು ಚೂರು ನನ್ನ ಕೈಗೆ ಬಂದ ಮೇಲೆ ನನ್ನ ದೃಷ್ಟಿ ಬೇರೆ ಕಡೆ ತಿರುಗುತ್ತೆ, ಇಲ್ಲದಿದ್ರೆ ಕೇಕ್ ಮೇಲೆ ಇರುತ್ತೆ. ಅದೊಂದು ಪಾಲು. ಸಭೆಯಲ್ಲಿ ಒಂದು ಕೇಕನ್ನು ಇಟ್ಟಂಥ ಸ್ಥಳದಲ್ಲಿ ಆಗಿದೆ. ಹಾಗಿದ್ರೆ ಸಭೆಯಲ್ಲಿ ಅನ್ಯೋನ್ಯತೆಯನ್ನು ಪಾಲಿಗೆ ಹೋಲಿಸಿದ್ದಾರೆ. ಈ ಸಭೆಯಲ್ಲಿ ನನ್ನ ಪಾಲು ಏನು? ನನ್ನ ಪಾಲು ಬಂದಿದೆಯಾ? ನಾನು ಎಲ್ಲರ ಸಂಗಡ ಅನ್ಯೋನ್ಯತೆಯನ್ನು ವಹಿಸ್ತಾ ಇದ್ದೀನ? ಪ್ರತಿಯೊಬ್ಬರ ಸಂಗಡ ನಾನು ಐಕ್ಯತೆಯನ್ನು ಕಾಪಾಡ್ಕೊಳ್ತಿದ್ದೀನ? ಅವ್ರನ್ನ ಸಹಿಸ್ಕೊಳ್ತಾ ಇದ್ದೀನ? ಅವ್ರನ್ನ ಕ್ಷಮಿಸ್ತಾ ಇದ್ದೀನ? ಅವ್ರನ್ನ ಪ್ರೀತಿಸ್ತಾ ಇದ್ದೀನ? ಅವನ ಕರ್ತನಲ್ಲಿ ಮೇಲೆತ್ತಲಿಕ್ಕೆ ನಾನು ಬಯಸ್ತಾ ಇದ್ದೀನಿ. ಅನ್ಯೋನ್ಯತೆ ಅಂದರೆ ಇದು. ಕುಟುಂಬದಲ್ಲಿ ಅನ್ಯೋನ್ಯತೆ ಅಂದರೆ ಗಂಡ ಹೆಂಡತಿ ಒಂದು ಅನ್ಯೋನ್ಯತೆಯಲ್ಲಿರ್ತಾರೆ. ಮಕ್ಕಳು ತಂದೆ ತಾಯಿಗಳ ಸಂಗಡ ಅನ್ಯೋನ್ಯವಾಗಿರ್ತಾರೆ. ಸಹೋದರರು ಗಂಡು ಮಕ್ಕಳು, ಅಣ್ಣ ತಮ್ಮ ತಂಗಿ ಅಂತೇಳಿ ಅನ್ಯೋನ್ಯವಾಗಿರ್ತಾರೆ. ಒಂದು ವೇಳೆ ಯಾರಾದರೂ ಒಬ್ಬ ಕುಟುಂಬದಲ್ಲಿ ತಪ್ಪು ಮಾಡಿದ್ರೆ ಪಕ್ಕದ ಮನೆಯವರು ಬಂದು ಸರಿಪಡಿಸ್ಬೇಕಾ, ನಾವೇ ಸರಿಪಡಿಸ್ಬೇಕಾ? ಅದನ್ನೇ ಅನ್ಯೋನ್ಯತೆ, ಪಾಲುಗಾರಿಕೆ ಅನ್ನೋದು. ಅವನು ಕೆಟ್ಟರೆ ಯಾರ ಕೆಟ್ಟ ಹೆಸರು? ನನಗೆ ಕೆಟ್ಟ ಹೆಸರು. ನಾನು ಒಳ್ಳೆಯದು ಪಡ್ಕೊಂಡ್ರೆ ಯಾರು ಒಳ್ಳೆಯ ಹೆಸರು? ನನ್ನ ಮನೆಯವರಿಗೆ ಒಳ್ಳೆಯ ಹೆಸರು, ಹೌದಾ? ಇದನ್ನೇ ಪಾಲುಗಾರಿಕೆ ಅನ್ನೋದು. ಅವ್ರಿಗೆ ಏನೇ ಮಾಡೋ ನಂಗೆ ಪಾಲಿದೆಯಪ್ಪ. ಯಾಕೆಂದರೆ ಇವತ್ತು ಸಭೆಯಲ್ಲಿ ನಿನಗೆ ಪಾಲಿದೆ ಅಂದರೆ, ಯಾರಾದರೂ ಒಬ್ಬರು ನಷ್ಟ ಹೊಂದಿದ್ರೆ ಅದರಲ್ಲಿ ನಿನಗೇನಿದೆ? ಪಾಲಿದೆ. ಹಾಗಿದ್ರೆ ನಷ್ಟ ಹೊಂದಿರುವವರ ಕುರಿತಾಗಿ ನೀನು ಯೋಚಿಸ್ತಾ ಇಲ್ಲ ಅಂದರೆ ನಿನ್ನಲ್ಲಿ ಅನ್ಯೋನ್ಯತೆ ಇಲ್ಲ. ಯಾರಾದರೂ ಒಂದು ಶ್ರೇಷ್ಠವಾದ ಕಂಡುಕೊಂಡಿದ್ದಾರೆ, ಒಂದು ಒಳ್ಳೆಯದನ್ನ ಪಡ್ಕೊಂಡಿದ್ದಾರೆ ಸಭೆಯಲ್ಲಿ ಅಂದರೆ ಅದರಲ್ಲಿ ನಿನಗೇನಿದೆ? ಪಾಲಿದೆ. ಆ ಸಂತೋಷದಲ್ಲಿ ನೀನು ಪಾಲುಗಾರನಾಗಿದ್ದೀಯಾ? ಇವತ್ತು ಸಭೆಗೆ ಎಷ್ಟೋ ಜನ ಬಂದಿಲ್ಲ, ನಷ್ಟ ಹೊಂದ್ಕೊಂಡಿದ್ದಾರೆ. ಈ ನಷ್ಟ ಯಾರಿಗೆ ಗೊತ್ತಾ? ಎಲ್ಲರೂ ಮುಟ್ಟೇಳಿ ನಂಗುವೆ ಅಂತ. ನನ್ನ ಜನ ವಿಷಯಗಳು ತಿಳ್ಕೊಳ್ತಾ ಇಲ್ಲ. ಈ ಅನ್ಯೋನ್ಯತೆ ಕುರಿತಾಗಿ ತಿಳ್ಕೊಳ್ತಾರೆ. ಇದರಲ್ಲಿ ಇರುವಂಥ ಪಾಲನ್ನು ಅವರು ತೆಗೆದುಕೊಳ್ತಾ ಇಲ್ಲ. ನಾನು ಹೇಳಿದ್ನಲ್ಲ, ಊರಿನಲ್ಲಿ ಪಾಲು ಹಾಕುವಂಥ ವಿಷಯಗಳಿಗೆ ನಾನು ಸರದಿ ಕೊಟ್ಟಿದ್ದೀನಿ. ಆ ಪಾಲನ್ನು ನಾನು ತೆಗೆದುಕೊಳ್ಬೇಕು ಅಂತೇಳಿ ಆತುರಾತುರವಾಗಿ ಬೆಳಗ್ಗೆ ಎದ್ದು ಹೋಗಿ ನಿಂತಿರ್ತಾರೆ. ಇವತ್ತು ಸಭೆಯೊಳಗಡೆ ಇರುವಂತಹ ಕಾರ್ಯಗಳಲ್ಲಿ ನಿನ್ನ ಪಾಲುಗಾರಿಕೆ ಏನಾಗಿದೆ? ನಾನು ಹೇಳಿದಾಗೆ ಒಬ್ಬ ವ್ಯಕ್ತಿ ನಷ್ಟ ಹೊಂದಿದ್ರೆ, ಅಯ್ಯೋ ದೇವರೇ, ಆ ವ್ಯಕ್ತಿಗಾಗಿ ನಾನು ಪ್ರಾರ್ಥಿಸ್ತೇನೆ, ಆದರೆ ನನಗೂ ಪಾಲಿದೆ. ನನ್ನ ಕುಟುಂಬದಲ್ಲಿ ನನ್ನ ತಮ್ಮ ಕೆಟ್ಟೋದ್ರೆ ನನಗೆ ಕೆಟ್ಟ ಹೆಸರು. ನನ್ನ ಕುಟುಂಬದಲ್ಲಿ ನನ್ನ ಅಕ್ಕ ಅಣ್ಣ ಕೆಟ್ಟೋದ್ರೆ ನನಗೆ ಕೆಟ್ಟ ಹೆಸರು.
ನನ್ನ ಕುಟುಂಬದಲ್ಲಿ ನನ್ನ ಅಣ್ಣ ಒಳ್ಳೆ ಹೆಸರನ್ನು ಗಳಿಸಿದ್ರೆ ಅದು ನನಗೆ ಒಳ್ಳೆಯ ಹೆಸರು. ಈ ರೀತಿ ಭಾವಿಸುವಂಥದ್ದೇ ಪಾಲುಗಾರಿಕೆ. ಇವತ್ತು ಸಭೆಯೊಳಗಡೆ ಅನ್ಯೂನ್ಯತೆ ಬಗ್ಗೆ ನಾನು ಮಾತಾಡ್ತಾ ಇದ್ದೀನಿ. ಈ ಅನ್ಯೂನ್ಯತೆ ನನ್ನಲ್ಲಿದ್ದರೆ ಒಬ್ಬ ವ್ಯಕ್ತಿ ಇವತ್ತು ನಾನು ಯಾಕೆ ಸಭೆಗೆ ಲೇಟಾಗಿ ಬರೋರ ಬಗ್ಗೆ ನನಗೆ ಬೇಜಾರಾಗುತ್ತೆ ಗೊತ್ತಾ? ನೀನು ಸರಿಯಾಗಿ ಪಾಲು ತೆಗೆದು ಗೊತ್ತಾಗಿಲ್ಲ. ಉದಾಹರಣೆಗೆ ಪಾಲು ತೆಗೆಯಾಗ ಒಂದು ಕಡೆಯಿಂದ ಹೆಸರು ಕುಕ್ಕ ಬರ್ತಾರೆ ಗೊತ್ತಾ? ಹೌದಾ? ನಾನು ನಮ್ಮೂರ ಬಗ್ಗೆ ತಾನೇ ಮಾತಾಡ್ತಾವೆ. ನೀವು ತಲೆನಾರು ಅಲ್ಲಾಡಿಸ್ತಾರೆ. ನಾನು ಚಾಮರಾಜನಗರದಮ್ಮ ಇವರು ಯಾರು ಬೇರೆ ಊರವರು ಅನ್ಸುತ್ತೆ. ಗಮನಿಸ್ರಿ, ಹೆಸರು ಕರ್ಕೊಂಬರ್ತಾರೆ. 3ನೇ ಹೆಸರು ನೀನು ಕರೀತಾರೆ, ಸಿಗಲಿಲ್ಲ, ಕೆಳಗಡೆ ಹೋಗ್ಬಿಟ್ರು, ನೀನು ಲೇಟಾಗಿ ಬಂದಿದ್ದೀಯ. ಈಗ ನಿನ್ನ ಪುನಃ ಯಾಕೋ ಕರೆದಾರ? ಕರೆಯಲ್ಲ. ಕಡೆಗೆ ಹೋಗಿ ಪುನಃ ಬಂದು ನಿಮ್ಮನ್ನ ಹೆಸರನ್ನ ಯಾರು ಮಿಸ್ ಆಗಿರೋ ಅವ್ರು ಕೊಡೋಕ್ಕೆ ಟ್ರೈ ಮಾಡ್ತಾರೆ. ಹಾಗಿದ್ರೆ ನಿಮಗೆ ನಷ್ಟ ಆಯ್ತಾ? ಅದು ಪ್ರಯೋಜನವಾಯ್ತಾ? ನಷ್ಟ ಆಯಿತು. ಪಕ್ಕದಲ್ಲಿ ಕೈ ಕೊಟ್ಟು ಹೇಳಿ, ಸಮಯಕ್ಕೆ ಸರಿಯಾಗಿ ಬನ್ನಿ ಅಂತ. ಇನ್ನೂ ಬರಲಿಲ್ಲ ಅಂದರೆ ಇನ್ನೊಂದು ವಾರ, ಫಸ್ಟ್ ವೀಕು ನಾನು ಹೆಸರಿಲ್ಲ ಹೇಳ್ತೀನಿ. ಅದರಲ್ಲೂ ಮನೆ ಚರ್ಚ್ಗೆ ಪಕ್ಕದಲ್ಲಿದ್ದು ಬಂದಿಗಿಂದರೆ ನಾನು ಈ ಸ್ಟೇಜ್ ಲೈವ್ ಹೇಳ್ತೀನಿ, ಮರ್ಯಾದೆ ತೆಗೆದುಬಿಡ್ತೀನಿ. ಏನು ಹೇಳ್ತೀನಿ? ಮರ್ಯಾದೆ ತೆಗಿತೀನಿ. ದಯವಿಟ್ಟು ನಿಮ್ಮ ಮನೆಗಳನ್ನ ಚೇಂಜ್ ಮಾಡ್ಕೊಂಡು ಒಂದು 30-40 ಕಿಲೋಮೀಟರ್ ದೂರ ಕೊಂಡು ಪಕ್ಕದಲ್ಲಿದ್ದು ದೂರದಿಂದ ಬರ್ತಿದ್ದಾರೆ. 50-60 ಕಿಲೋಮೀಟರ್ ಪ್ರಯಾಣ ಮಾಡಿ ಬರ್ತಾರೆ. ಸಮಯಕ್ಕೆ ಸರಿಯಾಗಿ ಬರ್ತಾರೆ. 1 ಕಿಲೋಮೀಟ್ರ್, 2 ಕಿಲೋಮೀಟ್ರ್, 5 ಕಿಲೋಮೀಟ್ರ್ ದೂರದಲ್ಲಿರೋರು, ಅಯ್ಯೋ ದೇವರೇ, ಅವ್ರ ದೇವರೇ ಕಾಪಾಡಬೇಕು. ಅವ್ರಿಗೆ ಬಸ್ಸಲ್ಲಿ ಬರ್ತಿರುವಾಗಲೂ ಚೆನ್ನಾಗಿ ಬರ್ತಿದ್ರು, ಬೈಕಲ್ಲಿ ಬರ್ತಿದ್ದಾಗಲೂ ಚೆನ್ನಾಗಿ ಬರ್ತಿದ್ರು. ನಾನು ಪ್ರೇಯರ್ ಮಾಡ್ತೀನಿ, ಸೈಕಲ್ಗೂ ಗತಿ ಆಗಬಾರೋ ಸ್ವಾಮಿ ಅವ್ರಿಗೆ. ಒಂದು ವೈರಾಗ್ಯ ತೆಗೆದುಕೊಳ್ರಿ. ನಾನು ಸಭೆಯಲ್ಲಿ ನನಗೊಂದು ಪಾಲಿದೆ. ಆ ಪಾಲು ಇವತ್ತು ಬಂದಂಥ ಎಲ್ರಿಗೂ ಒಂದು ಒಳ್ಳೆಯ ವಾತಾವರಣ ಮನೆಯಲ್ಲಿ ನಿರ್ಮಿಸಬೇಕು. ಚಂದ್ರೂಪಾಸ ಒಬ್ಬರು ಮಾಡೋಕ್ಕಾಗ್ದ? ಬೆಳಿಗ್ಗೆ ಎಷ್ಟು ಜನ ವಾಶ್ರೂಮ್ ಹೋಗಿದೆ, ನೀರಿತ್ತ ಅಲ್ಲಿ? ಯಾಕಿರಲಿಲ್ಲ ಗೊತ್ತಾ? ನಾ ಆನ್ ಮಾಡಿರಲಿಲ್ಲ. ಕರೆಂಟನ್ನಿಲ್ಲ ಅಲ್ಲ, ರೈತ ರಾತ್ರಿ ಇರಲಿಲ್ವ ಕರೆಂಟು? ಕೆಲವರು ಮಾತ್ರ ಜವಾಬ್ದಾರಿ ತಗೋತಿದ್ದಾರೆ. ದೇವ್ರ ಸ್ತೋತ್ರ. ಆದ್ದರಿಂದ ಇಷ್ಟ ಅದು ಕ್ಲೀನಾಗಿದೆ. ಇನ್ನು ಅನೇಕರ ಬಗ್ಗೆ ಯಾಕೆ ನಾನೇ ಟೈಮ್ ಟೇಬಲ್ ಹಾಕ್ತೀನಿ ಅಂತ ಹೇಳಿದೆ ಗೊತ್ತಾ? ಆಗಲಾರುತ್ತೆ, ಹೇಳ್ಬೇಡಿ ಭಾಷೆ, ನಾವು ಜವಾಬ್ದಾರಿ ತಗೋತೀರಿ ಅಂತ ಅಂದ್ಕೊಂಡೆ. ನಾನಾಗಿದ್ದು ಇವತ್ತು ನೀವು ಮಾಡಿ ಅಂದರೆ ಒಲ್ಲದ ಮನಸ್ಸಿನಿಂದ ಬಂದು ಮಾಡ್ತೀರಿ, ಅದು ದೇವ್ರಿಗೆ ಮೆಚ್ಚುಗೆ ಆಗಲ್ಲ, ಅದರಿಂದ ಪ್ರತಿಫಲ ನಿಮ್ಗೆ ಉಂಟಾಗಲ್ಲ. ಆ ಒಂದು ವೈರಾಗಿ ನನಗೆ ಪಾಲುಗಾರಿಕೆ ಇದೆ. ಇವತ್ತು ಸಭೆಗೆ ನಾನು ಏನು ಮಾಡಲಿ? ಹಲ್ಲೆಲೂಯಾ. ಮೊದಲೇ ನಮ್ಮದು ಚರ್ಚು ಜಮೀನೊಳಗಿದೆ, ಹೌದಾ? ಸೇಫ್ಟಿ ಅಂತ ತಿಳ್ಕೊಂಡಿದ್ದೀರಿ? ಈ ಜಾಗ ಸೇಫ್ಟಿ ಇಲ್ಲ. ಚರ್ಚ್ ಹೊರಗಡೆ ಇಲಿಗಳು ಬರುತ್ತವೆ, ಹೌದಾ? ವ್ಯರ್ಥವಾದಂಥ ಪಕ್ಷಿ ಅದು ಇದು ಬಂದು ಅಳಿಲು ತುಂಬ ಸಮಸ್ಯೆಗಳು ಮಾಡ್ತದೆ. ತುಂಬ ಜನರಿಗೆ ಹೇಳಿದೆ, ಇಲಿಗಳು ಬಂದು ಕಳೆದ ವಾರ ಟಿ ವಿ ಚೆನ್ನಾಗಿ ಬಂತ, ಕಳೆದ ವಾರ ಬಂತ? ಬರಲಿಲ್ಲ. ಅಷ್ಟು ಮಾತ್ರ ಬಂತು. ಈ ವಾರ ಬಂತ? ಇದಕ್ಕೆ ನಾನು 1300 ರೂಪಾಯಿ ಖರ್ಚು ಮಾಡಿದ್ದೀನಿ. ಎಷ್ಟು? 1300 ರೂಪಾಯಿ ಖರ್ಚು ಮಾಡಿದ್ದೀನಿ. ನಾನು ಬಸ್ ಚಾರ್ಜ್ ತಗೊಂಡು 1,500 ಖರ್ಚು ಮಾಡಿದ್ದೀನಿ. ಈಗ ಚೆನ್ನಾಗಿ ಬಂತು ಗೊತ್ತು ಕಣ, ಚೆನ್ನಾಗಿ ಮಾಡಿಬಿಟ್ರೆ ಅಷ್ಟೇ ನಿಮ್ಗೆ ಗೊತ್ತಿರೋದು. ಅದು ಯಾಕಂಗಾಯ್ತು ಗೊತ್ತಾ? ಇಲಿ ಹೋಗಿ ಆ 1500 ರೂಪಾಯಿ ವೈರ ಖರ್ಚುಬಿಟ್ಟಿದೆ. ಇಲಿ ಹೊಡೆಗೆ ನಾನು ಏನು ಮಾಡಬೇಕು? ಬಾಗಿಲು ಹಚ್ಕೊಂಡು ಸ್ಟಾರ್ಟ್ ಮಾಡಿ ಫಸ್ಟ್ ಪಾರ್ಕ್ ಹೇಳ್ಕೊಂಡು ಅಂದರೆ 2-3 ಜನ ಕೂಡ್ಕೊಂಡು ಬಂದ್ರೆ ನಾವು ಹೊಡೆಯೋಣ, ಇಲಿ ತಾನೆ ಅನ್ಬಹುದಾ? ಅನ್ಬಾರ್ದು. ಕಳೆದ ದಿನಕ್ಕೆ ನಮ್ಮ ಕುಮಾರ್ ಮತ್ತು ನಮ್ಮ ವಿಜಯ್, ನಾವು 3 ಜನ ಸೇರಿ 8 ಇಲಿಗಳನ್ನ ಹೊಡೆದಾಕ್ತೀವಿ ಒಳಗಡೆ. ಸ್ತೋತ್ರ. ಆಮೇಲೆ ಇನ್ನೊಂದೇ ಒಂದು ಸೇರ್ಕೊಂಡಿದೆ ಅಂತ ನಾನು ನೆನೆಸ್ತೀನಿ. ತುಂಬ ದೊಡ್ಡದಿಲ್ಲಿ ಆ ಇರಿ ವೈರ್ಗಳನ್ನ ಕಚ್ಚಾಗ್ತಿದೆ. ನೀವು ಕೊಡುವಂಥ ಕಾಣಿಕೆಯನ್ನು ನಾನು ಅನುಭವಿಸ್ಬೇಕು, ಇಲ್ಲಿ ಅನುಭವಿಸ್ತಾ ಯಾವ್ದು ಅನುಭವಿಸ್ತಾ ಇದೆ? ಪಕ್ಕದಲ್ಲಿ ನೋಡಿ ಮುಖ ನೋಡ್ಬಿಟ್ಟು ನನ್ನ ಕರಿ ಕಳಿ ಶೇಮ್ ಆಗ್ಬೇಕು ನಮಗೆ ಅಂತ. ಹಲ್ಲೆಲೂಯಾ. ಎಚ್ಚರಿಕೆ. ನಾನು ಪಾಲುಗಾರಿಕೆ ಬಗ್ಗೆ ಮಾತನಾಡ್ತಿದ್ದೀನಿ. ಅನ್ಯೂನ್ಯತೆ ಅಂದರೆ ಪಾಲುಗಾರಿಕೆ. ಒಂದು ಗಂಡ ಹೆಂಡತಿ ಅನ್ಯೂನ್ಯತೆಯನ್ನು. ಇನ್ನೊಂದು ವಚನವನ್ನು ತೆಗೆದುಕೊಳ್ಳೋಣ. ಫಿಲಿಪಿಯರಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯ. ಫಿಲಿಪಿಯರಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯ, ಪೇಜ್ ನಂಬರ್ 245. ಫಿಲಿಪಿಯರಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯ, ಅದರ 5ನೇ ವಚನವನ್ನು ಓದಾಮ. 5ನೇ ವಚನ. ಸಾಕು. ಅಪೊಸ್ತಲನಾದ ಪೌಲನು ಫಿಲಿಪ್ಪಿ ಸಭೆಯವರ ಜನರಿಗೆ ಹೇಳ್ತಿದ್ದಾರೆ. ಮತ್ತೆ ಕೇಳಿಸ್ಕೊಳ್ರಿ. ಅಪೊಸ್ತಲನಾದ ಪೌಲನು ಫಿಲಿಪ್ಪಿ ಸಭೆಯ ಜನರಿಗೆ ಹೇಳ್ತಿದ್ದಾರೆ. ನಾವು ಸಭೆ ಜನರ, ನಮ್ಮ ಸಭೆಯ ಜನರಿಗೆ ದೇವರ ವಾಕ್ಯ ಹೇಳ್ತಾ ಇದೆ. ಏನಂತ? ನೀವು ಮೊದಲಿನಿಂದ ಇಂದಿನವರೆಗೂ
ಸುವಾರ್ಥ ಪ್ರಚಾರದಲ್ಲಿ ಏನಾಗಿದ್ದೀರಿ? ಎಲ್ಲರೂ ಹೇಳ್ರಿ, ವಿನಯ ಹೇಳಿ, ಸಹಕಾರಿಯಾಗಿದ್ದೀರಿ. ಗಮನಿಸ್ರಿ, ಈಗ ಪಕ್ಕದಲ್ಲಿ ನೋಡಿ ಹೇಳ್ರಿ, ಸೇವಕರಿಗೆ ಸುವಾರ್ತೆಯಲ್ಲಿ ಸಹಕಾರಿಯಾಗಿದ್ದೀರಾ ಅಂತ ಕೇಳಿ. ಅದಕ್ಕೂ ನನಗೂ ಅಜಗಜಾಂತರ ವ್ಯತ್ಯಾಸ ಕಂಡುಬಿಡೋದು. ಸೇವಕರು ಸುವಾರ್ತೆ ಸಾರಲಿ, ನಾನು ಕೆಲಸ ಮಾಡಿ ಮನ ಕಟ್ತೀನಿ, ಗಾಡಿ ತಕ್ಕತೀನಿ, ನನಗೂ ಬೇರೆ ಕೆಲಸ ಇಲ್ಲ ಸೇವಕರು ಕಂಡಾಗ ಅನ್ನೋ ಥರ ಅನೇಕರು ಬಾಳ್ತಿದ್ದಾರೆ. ನಾವು ಸಹಕಾರಿ. ಆದಾಮನಿಗೆ, ಒಂದು ಗಂಡಿಗೆ ಹೆಣ್ಣನ್ನು ಕೊಡುವಾಗ ದೇವರು ಏನನ್ನು ಸೃಷ್ಟಿ ಮಾಡ್ತೀನಿ ಅಂದರು? ಸಹಕಾರಿ. ಹೆಂಡತಿಯ ಹೆಸರು ಇನ್ನೊಂದು ಹೆಸರೇ ಗೊತ್ತಾ? ಸಹಕಾರಿ. ಎಲ್ಲ ಕಾರ್ಯಗಳಲ್ಲಿ ಸಹಕಾರಿಯಾಗಿರಬೇಕು, ಸಹಾಯಕಳಾಗಿರಬೇಕು ಅನ್ನುವುದು. ಬಟ್ ಸಭೆಯ ಜನರು, ನೀವೆಲ್ಲರೂ ಸೇವಕರಿಗೆ ಸುವಾರ್ಥ ಪ್ರಚಾರದಲ್ಲಿ ಏನಾಗಿರಬೇಕು? ಇದನ್ನೇ ಅನ್ಯೋನ್ಯತೆ ಅಂತ ಹೇಳೋದು. ಈಗ ನೀವು ಹೇಳಿ, ನನ್ನ ಜೊತೆ ಅನ್ಯೋನ್ಯವಾಗಿದ್ದೀರಾ? ಇಲ್ಲಪ್ಪ, ಥ್ಯಾಂಕ್ ಯು, ಸತ್ಯಕ್ಕಾಗಿ ಥ್ಯಾಂಕ್ಸ್ ನಿಮಗೆ. ಸರಿ, ಇನ್ನೂ ಪ್ರಶ್ನೆ ಕೇಳ್ತೀನಿ, ಯಾವಾಗಿರ್ತೀರಿ ನಂಗೆ ಸಹಕಾರಿಗಳಾಗಿ? ಆಮೇಲೆ ಹೇಳೋಣ. ನಿಮ್ಮ ಗ್ರಾಮದಲ್ಲಿ ಒಂದು ಜನರನ್ನ ನೀವಾಗಿ ಕರ್ಕೊಬರಬೇಡಿ, ನಾನೇ ಬರ್ತೀನಿ, ನನ್ನ ಕರ್ಕೊಂಡೋಗಿ ಅವ್ರ ಮನೆಗಳಿಗೆ. ಪ್ರಯತ್ನ ಮಾಡಿ. ಸುವಾರ್ಥ ಪ್ರಚಾರದಲ್ಲಿ ಕೆಲವು ಸಾರಿ ಹೇಳ್ತಿರ್ತಾರೆ, ಯಾವಾಗಲೂ ನಾನು ಅನೇಕರು ಸುವಾರ್ತೆ ಹೇಳಿದೆ ಅಂತ. ನನ್ನ ಸಭೆಯಲ್ಲಿ ಹೆಚ್ಚಾಗಿ ಒಬ್ಬ ಸುವಾರ್ತೆ ಹೇಳ್ತಾರಲ್ಲ ಅನ್ನುವಂಥ ಮೆನ್ಷನ್ ಮಾಡುವಂಥ ಒಂದು ಲ್ಯಾಂಡ್ ಮಾರ್ಕ್ ಅಂತಾರೆ, ಗೊತ್ತಾ? ಲ್ಯಾಂಡ್ ಮಾರ್ಕ್ ಅಂದರೆ ಇವತ್ತು ಅನೇಕ ಚರ್ಚ್ಗೆ ಹೆಂಗೆ ಬರಬೇಕು ಅಂದರೆ ಹುಣಸಮರ ತಬ್ಬಕ್ಕೆ ಬನ್ನಿ ಅಂತೀನಿ ನಾನು. ಹುಣಸಮರ ನಮಗೆ ದೊಡ್ಡದ ಇಲ್ಲ, ಅದೊಂದು ಲ್ಯಾಂಡ್ ಮಾರ್ಕ್. ನಮ್ಮ ಅನುನ ಪ್ರಾರಂಭದಲ್ಲಿ ಜನ ಹೇಗೆ ಗುರುತಿಸ್ತಾ ಇದ್ರು ಗೊತ್ತಾ? ಅನು ಗೊತ್ತಾ ನಿಮಗೆ ಅಂದರೆ ಅವ್ರು ಹೇಳ್ತಿದ್ರು, ಯಾರು ಹೇಳಿ ಅಂದರೆ ಸುವಾರ್ತೆನ ಹೆಚ್ಚಾಗಿ ಸಾರ್ತಾರಲ್ಲ ಅಂದರೆ ಎಲ್ಲರಿಗೂ ಫ್ಲ್ಯಾಶ್ ಆಗ್ತಿತ್ತು ತೊಗೊಳ್ಬೇಕು. ಆಮೇಲೆ ಈಕೆ ನನಗೆ ಸುವಾರ್ಥ ಪ್ರಚಾರದಲ್ಲಿ ಸಹಕಾರಿಯಾಗಿದ್ದಾಳೆ. ಇವತ್ತು ಕೆಲವು ಕುಟುಂಬಗಳಲ್ಲಿ ಮನೆ ಸಭೆಗಳು ಸ್ಟಾರ್ಟ್ ಆಗಿದೆ. ಅವರು ನನಗೆ ಸುವಾರ್ಥ ಸೇವೆಯಲ್ಲಿ ಏನಾಗಿದ್ದಾರೆ? ಸಹಕಾರಿಯಾಗಿದ್ದಾರೆ. ಸಭೆಯಲ್ಲಿ ಅನ್ಯೋನ್ಯತೆ ಅಂದರೆ ಇದು. ಇವತ್ತು ತುಂಬ ಜನ ಎಷ್ಟೋ ವರ್ಷದಿಂದ ಬರ್ತಿದ್ದೀರಿ, ನೀನಲ್ಲಿ ಅನ್ಯೋನ್ಯತೆ ಇಲ್ಲ. ಸೇವಕರಿಗೆ ತೋರಿಸಬೇಕಾದಂಥ ಅನ್ಯೋನ್ಯತೆ ನೀವು ಸುವಾರ್ಥ ಪ್ರಚಾರದಲ್ಲಿ, ಹೌದು ಸ್ವಾಮಿ ಇಂಥ ವ್ಯಕ್ತಿಗಳಿದ್ದಾರೆ. ನಮ್ಮ ಹೇಮಚಂದ್ರ ಮೂರ್ತಿ ಅವರೇ ಕಳೆದ ದಿನದಲ್ಲಿ ನಾವು ಈಗ ತಾನೇ ಸಭೆಗೆ ಬರ್ತಿದ್ದಾರೆ, ಅನೇಕ ನೋವುಗಳ ಮಧ್ಯದಲ್ಲಿ ಬರ್ತಿದ್ದಾರೆ. ಅವರ ಪಕ್ಕದ ಮನೆಯಲ್ಲಿ ಒಬ್ಬರಿಗೆ ಒಂದು ದುರಾತ್ಮ ಹಿಡಿದಂತಹ ಸನ್ನಿವೇಶ ಅಂತ ಹೇಳಿ ನನಗೆ ಕಾಲ್ ಮಾಡಿ, ಭಾಳಷ್ಟು ನೀವು ಬರ್ತಾ ಇದ್ದೀರಾ, ಅವರ ಮನೆಗೆ ನಿಮ್ಮನ್ನು ಕರ್ಕೊಂಡು ಕಳೆದ ವಾರದಲ್ಲಿ ಅವರ ಮಗನ ಕಳಿಸಿ ನನ್ನ ಮನೆಗೆ ಕಳಿಸ್ಕೊಟ್ಟಿದ್ರು. ಈ ಥರ ಸಣ್ಣ ವಿಷಯಗಳಲ್ಲಿ ಸುವಾರ್ಥ ಪ್ರಚಾರದಲ್ಲಿ ನೀನು ಸಹಕಾರಿಯಾಗಿರಬೇಕು ಅನ್ನುವಂಥದ್ದನ್ನೇ ಅನ್ಯೋನ್ಯತೆ ಎಂಬುದಾಗಿ ಹೇಳ್ತಿದ್ದಾರೆ. ಅನ್ಯೋನ್ಯತೆ ಅಂದರೆ ಪ್ರೇಯರ್ ಮುಗಿದ ತಕ್ಷಣ ಹೆಗಲ ಮೇಲೆ ಕೈ ಹಾಕಂದ್ರೆ ಭಾಳ ಚೆನ್ನಾಗಿದೆಯಾ, ಇದು ಅನ್ಯೋನ್ಯತೆನೇ. ತುಂಬ ಜನ ತಿಳ್ಕೊಂಡಿರೋದು ಇದು ಅನ್ಯೋನ್ಯವಾಗಿ. ಅವರ ಕಣ ಅವರು ಹೆಗಲ ಮೇಲೆ ಕೈ ಹಾಕಿ ತಿರುಗಾಡ್ತಾರೆ. ಇಲ್ಲ, ಊಟ ಕೊಟ್ಟಿದ್ದಾಗೆ ಪ್ಲೇಟ್ ಇಸ್ಕೊಂಡು ಅವ್ರು ಇಬ್ಬರು ಮಾತ್ರ ಒಟ್ಟೊಟ್ಟು ಕೂತ್ಕೋತಾರೆ ಅಂದರೆ ನೋಡಿದ್ರು ಎಂಥ ಅನ್ಯೋನ್ಯತೆ ಅಂತಾರೆ. ಇದು ಅನ್ಯೋನ್ಯತೆ ಅಲ್ಲ. ಇದರಲ್ಲಿ ಸ್ವಾರ್ಥ ಏನು ಗೊತ್ತಾ? ನಾನು ಇದ್ದೊಳಕ ನೀವೊಂದು ಹಾಕ್ಸ್ಕೊಂಡ್ಬಿಡೋದು, ಪಕ್ಕದಲ್ಲೂ ಕೊಡೋಕ್ಕಾದ ತಟ್ಟೆ ಇಬ್ಬರು ಕೂತ್ಕೊಳ್ಳೋದು. ಇದನ್ನೆಲ್ಲ ಅನ್ಯೋನ್ಯತೆ ಎಂಬುದಾಗಿ ಹೆಸರು ಕರೆಯೋದಲ್ಲ. ಇನ್ನು ಕೆಲವರು ಏನು ಎಂಥ ಪ್ರೀತಿ ಅಂದರೆ ಒಂದೇ ತಟ್ಟೆಯಲ್ಲಿ ಇಬ್ಬರು ತಿಂತ ತುತ್ತಾಕ್ಸೋದು, ಇದು ಅನ್ಯೋನ್ಯತೆ ಅಂತ. ನೋ, ಇದು ಅನ್ಯೋನ್ಯತೆ ಅಲ್ಲ, ಸೋಮಾರಿತನ. ತುತ್ತಾಕಿ ಬೆಳೆಸೋದು ಯಾರಿಗೆ ಹೇಳಿ? ಮಕ್ಕಳಿಗೂ ಅಲ್ಲ. ನಮ್ಮ ಸಾಮನು ಮಗನೇ, ನಮ್ಮ ಸಮೃದ್ಧ ಮಕ್ಕಳೇ, ಅವ್ರು ತುತ್ತಾಕ್ತೀವ? ತಿನ್ನಕ್ಕೆ ಬರದೇದವ್ರಿಗೆ. ಯಾರಿಗೆ ತುತ್ತಾಕೋದು? ತಿನ್ನಕ್ಕೆ ಬರದೇದವ್ರಿಗೆ. ಈಗ ಇನ್ನೂ ಕೆಲವು ತುತ್ತಾಗ್ತಾರೆ ಅಂದರೆ ಅದು ಎಂಥ ತುತ್ತಾಗಿರುತ್ತೆ? ಜಸ್ಟ್ ಪ್ರೀತಿ ತುತ್ತು, ಒಂದು ತುತ್ತು, ಎರಡು ತುತ್ತು ಮುಗಿದೋಯ್ತು. ಪೂರ್ತಿ ಒಟ್ಟ ತುಂಬಿಸ್ತಾಳೆ ಅವಳು ತುತ್ತಲಿ ಅಂದರೆ ಸಮಥಿಂಗ್ ಇಸ್ ರಾಂಗ್. ಅವಳು ಬೆಳೆಯಲ್ಲ. ತುತ್ತಾಗಿ ನಮ್ಮ ಕೆಲವರು ಹಳ್ಳಿಗಳಲ್ಲಿ ಹೇಳ್ತಾರೆ, ಮಕ್ಕಳನ್ನ ಅವರೇ ಚೆಲ್ಕೊಂಡು ತಿನ್ನಕ್ಕೆ ಬಿಡಿ, ಆ ಮಕ್ಕಳು ಬೆಳೀತಾರೆ ಅಂತಾರೆ. ಹೌದಾ? ಇದೆಲ್ಲ ಅನ್ಯೋನ್ಯತೆ ಅಂದರೆ ದೇವ ಜನರ ಆತ್ಮೀಕ ವಿಷಯಗಳಲ್ಲಿ ಸಹಕಾರಿಯಾಗಿರುವಂಥದ್ದು. ಒಬ್ಬರು ಪ್ರಾರ್ಥನೆ ಮಾಡಲಿಕ್ಕೆ ಆಗ್ತಿಲ್ಲ. ಇವತ್ತು ಎಷ್ಟು ಜನ ನಿಮ್ಮ ಪ್ರಾರ್ಥನೆ ಗುಂಪುಗಳಿಗೆ ಸೇರಿ ಬರ್ತಿದ್ದಾರೆ? ನಾನು ಕಳೆದ ವಾರ ಗುಂಪು ಒಂದು ರಿಕ್ವೆಸ್ಟ್ ಹಾಕಿದ್ದೀನಿ. ಕಳೆದ ಹಿಂದಿನ ತಿಂಗಳು ಜುಲೈ ತಿಂಗಳಲ್ಲಿ ಅನೇಕನ ರಿಮೂವ್ ಮಾಡಿದ್ದೀನಿ, ಗೊತ್ತಾ? ತುಂಬ ಜನರನ್ನು ನಾನು ರಿಮೂವ್ ಮಾಡಿದೆ. ಅವ್ರ ಸಭೆಯಲ್ಲಿರಲಿ, ಆದರೆ ಗುಂಪಲ್ಲಿರೋದು ಬೇಡ. ಆ ಗುಂಪಿನ ಹೆಸರೇನು ಗೊತ್ತಾ? ಪ್ರಾರ್ಥನಾ ವೀರರು ಅಂತಲೇ ಗುಂಪಿಗೆ ಹೆಸರು. ಆಮೇಲೆ ವೀರರ ಜೊತೆಗೆ ಇವ್ರೇತಕ್ಕೆ ಇರೋದು? ಕಸ ಗುಡಿಸೋರು ಇರೋದು ಬೇಡ. ನೀವು ಯಾರೆಲ್ಲ ಪ್ರಾರ್ಥನಾ ಗುಂಪಲ್ಲಿದ್ದು ಪ್ರಾರ್ಥನೆಗೆ ಸೇರ್ತಾ ಇಲ್ವೋ ನಿಮ್ಮನ್ನು ರಿಮೂವ್ ಮಾಡ್ತೀನಿ ಅಲ್ಲಿಂದ ತೆಗೆದು. ನೀವು ಸಭೆಯಲ್ಲಿ ಇದ್ಕೊಳ್ಳಿ, ಗುಂಪಲ್ಲಿರಬೇಡಿ. ಈ ಆಗಸ್ಟ್ ತಿಂಗಳು ನಿಮಗೆ ಟೈಮ್ ಇದೆ, ಅಷ್ಟರೊಳಗಡೆ ನೀವು ಜಾಯ್ನ್ ಆಗಬೇಕು, ಇಲ್ಲದಿದ್ದರೆ ತೆಗೆಯಲ್ಪಡ್ತದೆ.
ಹಲ್ಲೆಲೂಯಾ. ಆದ್ದರಿಂದ ನಾವು ಪಾಲುಗಾರರಾಗಿರಬೇಕು. ಎರಡನೇದಾಗಿ ಸಹಕಾರಿಗಳಾಗಿರಬೇಕು. ಸುವಾರ್ಥ ಸೇವೆ. ಒಬ್ಬ ವ್ಯಕ್ತಿ ಪ್ರಾರ್ಥನೆ ಸರಿಯಾಗಿ ಮಾಡ್ತಿಲ್ಲ, ಪ್ರಾರ್ಥನೆ ಮಾಡೋಕ್ಕಾಗ್ತಿಲ್ಲ, ಪ್ರಾರ್ಥನೆ ಮಾಡೋಕ್ಕೆ ಗೊತ್ತಿಲ್ಲ ಅಂದರೆ ನೀವು ಯಾವ ರೀತಿ ಅದನ್ನು ಬೆಳೆಸಬಹುದು? ಅವ್ರಿಗೆ ಆಲೋಚನೆ ಕೊಡೋದು, ಪ್ರಾರ್ಥನೆ ಮೆಥಡ್ನ ಹೇಳ್ಕೊಡೋದು, ಇಂಥ ವಿಷಯಗಳನ್ನ ಮಾಡದೆ ಕೆಲವು ಮತ್ತೆ ಹೇಳ್ತೀನಿ, ನೀವೆಲ್ಲ ಒಟ್ಟಿಗೆ ಸೇರಿ ಟ್ರಿಪ್ ಹೋಗೋದು ಕೆಟ್ಟ ಯೋಚನೆ ಬಿಟ್ಬಿಡ್ರಿ. ಏನು ಹೋಗಬೇಡಿ, ಟ್ರಿಪ್ ಹೋಗಬೇಡಿ. ಒಂದು ಕಡೆ ಕೂತ್ಕೊಂಡು ಆತ್ಮೀಕ ವಿಷಯಗಳು ಮಾತನಾಡಿ, ವಾಕ್ಯಗಳ ಬಗ್ಗೆ ಮಾತನಾಡಿ, ಆತ್ಮಿಕತೆ ಹೆಚ್ಚಿಸ್ರಿ, ಅವ್ರನ್ನ ಕ್ರಿಸ್ತನ ಪ್ರೀತಿಯಲ್ಲಿ ಸ್ಥಿರಪಡಿಸ್ರಿ. ಇವತ್ತು ಟ್ರಿಪ್ ಹೋದವರು ಚರ್ಚನೆ ಬಿಟ್ಬಿಟ್ಟು ಟ್ರಿಪ್ ಹೊಂಟೋಗಾರೆ. ಟ್ರಿಪ್ಪು ಅಂದ್ಕೊಂಡು ಚರ್ಚನೆ ಬಿಟ್ಟು ಹೋಗಿರೋಂಥ ಅನೇಕ ಟ್ರಿಪ್ ಹೋದವರು ಇದ್ದಾರೆ. ದೇವರ ಸಮ್ಮುಖದಲ್ಲಿ ಈ ಪಾಲುಗಾರಿಕೆ ನನ್ನಲ್ಲಿ ಇದೆಯಾ, ಈ ಸಹಕಾರಿ ನಾನು ಆಗಿದ್ದೀನ, ಈ ಅನ್ಯೋನ್ಯತೆಯಲ್ಲಿ ನಾನು ಇದ್ದೀನ ಸಭೆಯಲ್ಲಿ ಎಂಬುದಾಗಿ ಆಲೋಚನೆ ಮಾಡಿಕೊಂಡು. ಹಲ್ಲೆಲೂಯಾ. ಅರ್ಥ ಆಗ್ತದೆ ಅಂತ ನಾನು ಅನ್ನಿಸ್ತೀನಿ. ಕೀರ್ತನೆಗಳು 94ನೇ ಅಧ್ಯಾಯ. ಇರಲಿ, ಸಮಯ ಇನ್ನು ಎಕ್ಸ್ಪ್ಲನೇಷನ್ಗೆ ಸಮಯ ಮುಗಿದೋಗ್ತದೆ. ನಾನು ಅನ್ಯೋನ್ಯತೆ ಒಳಗೆ ಹೋಗ್ತೀನಿ. ಗಮನಿಸಿ, ಅನ್ಯೋನ್ಯತೆ 2 ವಿಷಯ ಹೇಳಿದೆ. ಅನ್ಯೋನ್ಯತೆ ಅಂದರೆ ಏನು? ಪಾಲುಗಾರಿಕೆ. ಎರಡನೇದು ಸಹಕಾರಿಯಾಗಿರಬೇಕು. ಇದುವೇ ಅನ್ಯೋನ್ಯತೆ ಅರ್ಥ. ಈಗ ನಾವು ಯಾರ ಸಂಗಡ ಅನ್ಯೋನ್ಯತೆ ಇರಬೇಕು ಅಥವಾ ಅನ್ಯೋನ್ಯತೆಯ ಸತ್ಯಾಂಶಗಳ ಕುರಿತಾಗಿ ನಾನು ಮಾತನಾಡ್ತೇನೆ. ಗಮನಿಸ್ಬೇಕು, ಅನ್ಯೋನ್ಯತೆಯ ಸತ್ಯಾಂಶಗಳ ಕುರಿತಾಗಿ ನಾನು ಮಾತನಾಡ್ತೇನೆ. ಅಪೊಸ್ತಲರ ಕೃತ್ಯಗಳು 2ನೇ ಅಧ್ಯಾಯ ಅದರ 42ನೇ ವಚನ. ನಿರತರಾಗಿದ್ದರು. ಇಲ್ಲಿ ಸುಮಾರು 120 ಜನ ಇದ್ದಾರೆ. ಈ 120 ಜನ 3,000 ಜನರ ಮಟ್ಟಿಗೆ ಬದಲಾಗ್ಬಿಟ್ಟು ಹೆಚ್ಚಿಬಿಟ್ರು. ಇವರೆಲ್ಲರೂ ಇವಾಗ 42ನೇ ವಚನ ಹೇಳ್ತೀನಿ. ಇವರು ಅಪೊಸ್ತಲರ ಬೋಧನೆಯನ್ನು ಕೇಳುವುದರಲ್ಲಿಯೂ ಸಹೋದರರ ಅನ್ಯೋನ್ಯತೆಯಲ್ಲಿಯೂ ನಿರತರಾಗಿದ್ದರಂತೆ. ಸಹೋದರರು ಅಂದರೆ ಏನೋ ಅರ್ಥ? ಈ ಸತ್ಯವೇದ ಈ ವಚನ ಹೇಳೋ ಪ್ರಕಾರ ಸಹೋದರರು ಅಂದ್ರೆ ಅರ್ಥ ಏನು? ವಿಶ್ವಾಸಿಗಳು ಅಂತ ಅರ್ಥ. ಗಮನಿಸ್ತೀವಿ, ಸಹೋದರ ಸಹೋದರಿ ಅಂತ ಎಲ್ಲಿ ಕರೆಯಲ್ಪಡ್ತಾರೆ ಅಂದರೆ ಸಭೆ ಒಳಗಡೆ ಇರೋ ಜನರನ್ನು. ಹೊರಗಡೆ ಇರುವಂಥವರೆಲ್ಲರೂ ನಮ್ಮ ಸಹೋದರರೇ. ಆದರೆ ಸತ್ಯವೇದ ಹೇಳುವಂಥ ವಿಚಾರ, ಯಾರ ಜೊತೆಯಲ್ಲಿ ಅವರು ನಿರತರಾಗಿದ್ದರು, ಬೆರೆತಿದ್ರು ಅಂದರೆ ವಿಶ್ವಾಸಿಗಳ ಸಂಗಡ. ಹಾಗಿದ್ರೆ ನಿನ್ನ ಅನ್ಯೋನ್ಯತೆ ಯಾರ ಸಂಗಡ ಇರಬೇಕು? ಎಲ್ಲರೂ ನನ್ನ ಸಂಗಡ ಇರಲಿ, ನನ್ನ ಜೊತೆ ಮಾತನಾಡ್ರಿ. ನಿನ್ನ ಅನ್ಯೋನ್ಯತೆ ಯಾರ ಸಂಗಡ ಇರಬೇಕು? ಕೆಲವರು ಬಾಯಿ ಮುಚ್ಕೊಂಡು ಹೌದು ಹೇಳಿ ಅಂತ ಕೂತಾರೆ. ದಯವಿಟ್ಟು ಅರಿಕೆ ಮಾಡಿರಿ. ಯಾರ ಸಂಗಡ ನಿಮ್ಮ ಅನ್ಯೋನ್ಯತೆ ಇರಬೇಕು? ವಿಶ್ವಾಸಿಗಳ ಸಂಗಡ ನಿಮ್ಮ ಅನ್ಯೋನ್ಯತೆ ಇರಬೇಕು. ಇದೆಯಾ? ಒಂದು ವೇಳೆ ನಾನು ಹೇಳಿದ್ನಲ್ಲ, ಸಣ್ಣ ಮಾತುಕತೆ ನಿಮ್ಮ ಅನ್ಯೋನ್ಯತೆಯನ್ನು ತೋರಿಸಲ್ಲ. ಊಟ ಮಾಡೋದಕ್ಕೆ, ಕೆಲಸ ಮಾಡೋದಕ್ಕೆ, ಇನ್ನೊಂದಕ್ಕೆ ನೀವು ಇಜ್ಜೋಡಾಗಿ ಓಡಾಡ್ಬಿಟ್ರೆ ಅದು ಅನ್ಯೋನ್ಯತೆ ಅಲ್ಲ. ಒಂದು ಸಮಸ್ಯೆ ಬರುವಾಗ, ಒಂದು ಸೈತಾನನ ಹೋರಾಟಗಳು ಬರುವಾಗ ನಾವು ಕಿತ್ತೋಗ್ತೀವಿ, ಹೋರಾಟಗಳಿಂದ ದೂರ ಆಗ್ಬಿಡ್ತೀವಿ. ಯಾವಾಗ ನಾವು ದೇವ ಜನರು ಇವತ್ತು ತಮಿಳಿನಸ್ ನಿಮಗೆ ಸಿಕ್ಬಿಟ್ರು ಅಥವಾ ಹಿಂದಿ ಮಾತಾಡೋರು ನಿಮಗೆ ಸಿಕ್ಬಿಟ್ರು ಅಂತ ಇಟ್ಕೊ. ಏನು ಮಾತಾಡೋದು? ಎಲ್ಲರೂ ಹೇಳಿ ಹಿಂದಿ ಮಾತಾಡೋದು. ಹಿಂದಿಯವರು ಸಿಕ್ಬಿಟ್ರು, ಅವರಿಗೆ ಕನ್ನಡ ಗೊತ್ತಿಲ್ಲ, ಬೇರೆ ಭಾಷೆ ಗೊತ್ತಿಲ್ಲ. ಈಗ ನೀವು ಅವರ ಸಂಗಡ ಏನು ಮಾತಾಡ್ತೀರಿ? ನಿಮಗೆ ಗೊತ್ತಿರೋಷ್ಟು ಹಿಂದಿನ ಉಪಯೋಗಿಸಿ ಏನು ಮಾಡ್ತೀರಿ? ಕನ್ನಡ ಮಾತಾಡಿದ್ರೆ ಪ್ರಯೋಜನ ಇದೆಯಾ? ಕನ್ನಡ ಮಾತಾಡಿದ್ರೆ ನಮಗೆ ಅರ್ಥ ಆಗತ್ತಾ? ಅರ್ಥ ಆಗಲ್ಲ. ಹಾಗಿದ್ರೆ ನಮಗೆ ಕಾಮನ್ ಸೆನ್ಸ್ ಹೇಳ್ಕೊಡುತ್ತೆ. ಕನ್ನಡ ನಮ್ಮ ಅಭ್ಯಾಸಕ್ಕೆ ಕನ್ನಡ ಬಾಯಿಗೆ ಬಂದ್ಬಿಡುತ್ತೆ. ಆದ್ರೂ ಆಕ್ಷನ್ ಮಾಡ್ತೀವಿ, ನಿಲ್ಲಿಸ್ಬಿಟ್ಟು. ಕನ್ನಡ ಕಾಮನ್ ಸೆನ್ಸ್ ಹೇಳ್ಕೊಡುತ್ತೆ, ನೀನೀಗೆ ಹಿಂದಿಯವನ ಜೊತೆ ಕನ್ನಡ ಮಾತಾಡಬಾರ್ದು ಅಂತ. ಹೌದಾ? ಕನ್ನಡ ಗೊತ್ತಿಲ್ಲದವನ ಜೊತೆ ಕನ್ನಡ ಮಾತಾಡೋದು ವೇಸ್ಟ್ ಅಂತ ಕಾಮನ್ ಸೆನ್ಸ್ ಹೇಳ್ಕೊಡುತ್ತೆ. ವಿಶ್ವಾಸಿಗಳ ಸಂಗಡ ಮಾತನಾಡುವಾಗ ಬೈಬಲ್ಗೆ ಅನುಗುಣವಾದ ನಾನು ಮಾತುಗಳು ಆಡಬೇಕು. ತಪ್ಪಾದ ಮಾತುಗಳು, ಕಾಮಿಡಿ ಮಾತುಗಳು, ಕುಚ್ಚೋದ್ಯ ಮಾತುಗಳು, ಕೆಟ್ಟ ಮಾತುಗಳು, ಇನ್ನೊಬ್ಬರ ಬಗ್ಗೆ ಕೊರತೆ ಹೇಳುವಂಥ ಮಾತುಗಳನ್ನು ನಾನು ಆಡಬಾರ್ದು ಅಂತ ಹೇಳ್ಕೊಡುವಂತಹ ಕಾಮನ್ ಸೆನ್ಸ್, ಸತ್ಯವೇದದ ಸೆನ್ಸ್ ಎಷ್ಟು ಜನರಲ್ಲಿ ಇವತ್ತು ಕಾರ್ಯ ಮಾಡ್ತಿದೆ? ನನ್ನ ಮಾತು ನಿಮ್ಗೆ ಅರ್ಥ ಆಗ್ತಿದೆಯಾ? ಕಾಮನ್ ಸೆನ್ಸ್ ಹೇಳ್ಕೊಡ್ತಿದೆ, ಹಿಂದಿಯವರ ಸಂಗಡ ಕನ್ನಡ ಮಾತಾಡೋದು ಅರ್ಥ ಆಗಲ್ಲ ಅಂತ. ಬಟ್ ವಿಶ್ವಾಸಿ ಸಂಗಡ ವಿಶ್ವಾಸಿ ಅನ್ಯೋನ್ಯತೆ ಕಾಪಾಡಿಕೊಳ್ಳುವಾಗ ತಪ್ಪಾದದ್ದನ್ನು ಅವರಿಗೆ ಹಾಕಿದ್ರೆ ಎಲ್ಲಿ ನನ್ನ ಸಾಕ್ಷಿ ಹಾಳಾಗುತ್ತೋ ಅಥವಾ ನನ್ನ ಸಹ ವಿಶ್ವಾಸಿ ಆತ್ಮಿಕತೆ ಎಲ್ಲಿ ಹಾಳಾಗುತ್ತೋ ಅನ್ನುವಂಥ ಗಮನ ಇಲ್ಲ. ಶೇರ್ ಚಾಟ್, ಎಷ್ಟು ಜನರು ಮೊಬೈಲ್ ಇದೆ?
ಎಷ್ಟು ಜನ ಮೊಬೈಲ್ ಶೇರ್ ಚಾಟ್ ಎಲ್ಲವೂ ದೇವರ ವಾಕ್ಯನೇನು ಬರ್ತದೆ ಅದರಲ್ಲಿ? ಇಲ್ಲ, ತುಂಬ ವಿಚಾರಗಳು ಬರ್ತದೆ. ಯಾವುದನ್ನು ನಾವು ಶೇರ್ ಮಾಡಬೇಕು, ಯಾವುದನ್ನು ನಾವು ಚಾಟ್ ಮಾಡಬೇಕು ಅನ್ನೋದನ್ನು ತಿಳಿದವರು ಶೇರ್ ಚಾಟ್ನೇ ಇಟ್ಕೋಬೇಕು. ಅರ್ಥ ಆಯ್ತಾ? ನಾನು ಎಷ್ಟೋ ಸಲ ಹೇಳಿದ್ದೀನಿ ಸ್ಟೇಟಸ್ ಬಗ್ಗೆ. ನನಗೆ ಗೊತ್ತಿರೋದನ್ನು, ನಾನು ಅನುಭವಿಸಿದ್ದನ್ನು, ನನಗೆ ತಿಳಿದವುಗಳನ್ನ ಮಾತ್ರ ನಾನು ಸ್ಟೇಟಸ್ಗೆ ಹಾಕಬೇಕು. ಯಾರೋ ಬರೆದಿರ್ತಾರೆ, ಉಸಿರಿರುವ ದಿನವೆಲ್ಲ ನಾ ಮಾಡುವೆ ಆರಾಧನೆ ಅಂತ ಹಾಕಿರ್ತಾರೆ. ನಾ ಮಾಡಲ್ಲ, ಅದು ತೆಗೆದು ನನ್ನ ಸ್ಟೇಟಸ್ ತುಂಬೋದು. ಅರ್ಥ ಆಗ್ತಿದೆಯಾ? ನನ್ನಲ್ಲಿರುವಂಥ ಒಳ್ಳೆಯ ಸ್ವಭಾವವನ್ನು ನಾನು ನನ್ನ ಸ್ಟೇಟಸಲ್ಲಿ ನಾನು ಎತ್ತು ತೋರಿಸಿದ್ರೆ ಇದು ಕಪಟತನ. ಇಂಥ ಸ್ವಭಾವಗಳನ್ನು ಬಿಟ್ಟು ಇವತ್ತು ವ್ಯರ್ಥವಾದ ವಿಷಯಗಳನ್ನು ಮತ್ತೊಬ್ಬರಿಗೆ ಶೇರ್ ಮಾಡ್ತಾರೆ. ಇನ್ನು ಕೆಲವರು ಏನೋ ರೀಲ್ಸ್ ಮಾಡಿಬಿಡ್ತಾರೆ. ರೀಲ್ಸ್ ಮಾಡಿ ತಂದು ವಿಶ್ವಾಸಿಗಳಿಗೆ ತೋರಿಸ್ತಾರೆ. ಯಾರು ತೋರಿಸ್ತಾರೆ? ವಿಶ್ವಾಸಿಗಳಾದರೆ ಹಿಂದುಗಡೆ ಏನು ಆ್ಯಡ್ ಆಗಿರುತ್ತೆ ಗೊತ್ತಾ? ಸಿನಿಮಾ ಸಾಂಗ್ ಆ್ಯಡ್ ಆಗಿರುತ್ತೆ. ಇದನ್ನು ಒಬ್ಬ ವಿಶ್ವಾಸಿಗೆ ತಂದು ತೋರಿಸುವಾಗ ಅವರ ಮನಸ್ಸಿನಲ್ಲಿ ಏನು ಪರಿಣಾಮ ಬೀರುತ್ತೆ? ನಾನು ಕೂಡ ಮಾಡ್ಬೋದು, ತೊಂದರೆ ಇಲ್ಲ. ಆ ಒಂದು ವೇಳೆ ಮಾಡಿದ್ರೆ ಇವನಿಗೆ ಮಾತ್ರ ತಂದು ತೋರಿಸ್ಕೋಬೋದು. ಯಾಕಂದ್ರೆ ಇವನ ಹತ್ರ ಇದೆಯಲ್ಲ. ಕೆಲವರು ಕಳ್ಳರಿರ್ತಾರೆ ಒಳಗೆ, ನಾನು ಇಟ್ಕೊಂಡಿರ್ತೀನಿ. ಇವ್ರು ತೋರಿಸೋದ ಮೇಲೆ ತಂದು ನಂಗೆ ತೋರಿಸೋದ ಮೇಲೆ ನನಗೂ ಆಸೆ, ನಾನು ತೋರಿಸ್ಕೊತೀನಿ ಬಿಡು. ಅವ್ನು ಗೊತ್ತು, ಅವನು ಮಾಡಲ್ಲ ನಾನು ಮಾಡಲ್ಲ, ಇಬ್ಬರು ಸಿಗಕ್ಕಂದಿನಿ. ನಿಮ್ಮ ಪಾಸ್ಟ್ರಿಗಳಾಗಲ್ಲ, ನಾನು ಪಾಸ್ಟ್ರಿಗಳಾಗಿ. ಈ ಒಂದು ಸ್ವಭಾವಗಳು ತಪ್ಪಾದದ್ದನ್ನು ವಿಶ್ವಾಸಿ ಸಂಗಡ ಮಾತನಾಡುವಂಥವರು, ನಡ್ಕೊಳ್ಳುವಂಥವರು ಅನ್ಯೋನ್ಯತೆಯಲ್ಲಿ ಇದ್ದಾರೆ ಅಂತ ಹೇಳಲಿಕ್ಕಾಗಲ್ಲ. ನಾನು ಮಾತಾಡ್ತಿರೋದು ಅನ್ಯೋನ್ಯತೆ ಬಗ್ಗೆ. ವಿಶ್ವಾಸಿಗಳ ಸಂಗಡ ಅನ್ಯೋನ್ಯವಾಗಿದ್ದಂತೆ ಸಭೆಯಾದ ಪ್ರಾರಂಭದ ಆದಿಕಾಲದ ಸಭೆಯಲ್ಲಿ, ಆದಿಸಭೆಯಲ್ಲಿ ವಿಶ್ವಾಸಿಗಳ ಸಂಗಡ ನಾನು ಅನ್ಯೋನ್ಯವಾಗಿದ್ದೀನ. ಯಾವುದನ್ನು ಮಾತನಾಡ್ತೇನೆ ಮತ್ತೆ ಹೇಳಿದ್ದೀನಿ, ಗೊತ್ತಿಲ್ಲದ ವಿಚಾರವನ್ನು, ಗೊತ್ತಿರುವಂಥ ವಿಚಾರಗಳನ್ನು ಏನು ಮಾತಾಡ್ತೀವಿ ಅಂತ ನಮ್ಮ ಕಾಮನ್ ಸೆನ್ಸ್ ಹೇಳ್ಕೊಡುತ್ತೆ. ಬೈಬಲ್ ವಿಚಾರವನ್ನು ವಿಶ್ವಾಸಿಗಳ ಸಂಗಡ ಮಾತನಾಡಬೇಕೆ ಹೊರತು ವ್ಯರ್ಥವಾದಂತಹ ತಪ್ಪಾದ ವಿಷಯಗಳನ್ನು ನಾನು ಯಾವತ್ತೂ ಮಾತನಾಡಬಾರ್ದು ವಿಶ್ವಾಸಿ ಸಂಗಡ. ಆಮೇಲೆ ತಪ್ಪಾದದ್ದನ್ನು ಏನು ಮಾಡಬಾರ್ದು? ಪಕ್ಕ ನೋಡಿ, ತಪ್ಪಾದದ್ದನ್ನು ನನ್ನ ಸಂಗಡ, ವಿಶ್ವಾಸಿ ಸಂಗಡ ನೀವು ಮಾತಾಡಬೇಡಿ. ಈಗ ಹೇಳಿದರೆ ಆರಾಧನೆ ಮುಗಿತಿದ್ದಾಗೆ, ಊಟಕ್ಕೆ ಕೂತ್ಕೊತಿದ್ದಾಗೆ ಒಬ್ಬರು ಬರ್ತಾರೆ. ಅವಳು ನೋಡಿ ಎಷ್ಟು ಅನ್ನ ಚೆಲ್ಲಿಬಿಟ್ಟಾಳೆ ಅಂತ ನಿಮ್ಗೊಬ್ಬರು ಹೇಳ್ತಾರೆ. ಅವಳು ಎಷ್ಟೊಂದು ಅನ್ನ ಸಾಂಬಾರ ಚೆಲ್ಲಿ ಗಲೀಜು ಮಾಡಿಬಿಟ್ಟಾಳೆ ಅಂತ ನಿಮ್ಗೆ ಹೇಳ್ತಾರೆ. ನೀವೇನಂತೀರಿ? ವಾಸ ಸುಮ್ಮನೆ ನಾನು ತೊಳೆದು ಬಿಡ್ತೀನಿ ಅಂದಯ್ಯ. ಅದಕ್ಕೆ ಬ್ರದರ್ ಅವಳು ಊಟ ಹಾಕ್ಬಾರ್ದಾಗಿತ್ತು ನೀವು. ಗೊತ್ತು ಸಿಸ್ಟರ್, ನಾನು ಲಾಸ್ಟ್ ವೀಕು ಹಂಗೆ ಮಾಡ, ನಾನು ಓಡಿಸಿನಿ. ಇದನ್ನು ಮಾತನಾಡೋದು ಅನ್ಯೋನ್ಯತೆನ? ಒಬ್ಬ ವ್ಯಕ್ತಿ ಬಂದು ಹೇಳಿದ ತಕ್ಷಣ ನೀನು ಅದನ್ನು ಮುಚ್ಚುವಂಥ ಕಾರ್ಯ ಮಾಡಬೇಕು. ಏನು ಹೇಳ್ತಾರಲ್ಲ, ಬೆಂಕಿ ಹಚ್ಚೋರು ಅವನಿಗೆ ಅಂತೆ. ಆಮೇಲೆ ಆರ್ಸಕ್ಕೆ ಪ್ರಯತ್ನ ಮಾಡೋ ಅವಶ್ಯಕತೆ ಇಲ್ಲ, ಹಚ್ಚದೇ ಇದ್ದರೆ ಸರಿಯಾಗಿರುತ್ತೆ. ಈ ಸಣ್ಣ ಸಣ್ಣ ವಿಚಾರಗಳಲ್ಲಿ ದೇವ ಜನರ ಸಂಗಡ ನಮ್ಮ ಅನ್ಯೋನ್ಯತೆಯನ್ನು ಕಾಪಾಡಿಕೊಳ್ಳೋಣ. ನಮ್ಮ ಪ್ರಾರಂಭದಲ್ಲಿ ಪಾಲುಗಾರಿಕೆ, ಸಹಕಾರ. ಸಭೆಯ ವಿಶ್ವಾಸಿಗಳು ಒಬ್ಬರಿಗೊಬ್ಬರು ಸಹಕಾರಿಗಳಾಗಿ, ಸಹಾಯ ಮಾಡುವಂಥ ವ್ಯಕ್ತಿಗಳಾಗಿ ಕಾಣಿಸಲ್ಪಟ್ಟರು. ಹಲ್ಲೆಲೂಯಾ. ನನಗೆ ಒಂದು ವೇಳೆ ವಿಶ್ವಾಸಿಗಳ ಮೂಲಕವಾಗಿ ಇಲ್ಲಿ ಏನೇ ಘಟನೆಗಳು, ಸಮಸ್ಯೆಗಳು ಏನೇ ನಡೆದರೂ ಅವಾಗ ನನಗೆ ಕೋಪ ಬರ್ತದೆ, ಬೇಸರ ಆಗ್ತದೆ. ಕೋಪಗೊಂಡು ಅವ್ರನ್ನ ವಹಿಸ್ಲಿಕ್ಕೆ ನಾನು ಇಷ್ಟಪಡೋದು. ಹೌದಾ, ಸರಿ, ಇನ್ನು ಮುಂದೆ ಹಿಂಗೆ ಮಾಡಬೇಕು, ಸರಿಪಡಿಸ್ಕೊಂಡು ಹಿಂಗೆಲ್ಲ ಹಿಂಗೆ ಮಾಡಿರಿ ಅಂತ ಹೇಳ್ತೀನಿ. ಆದರೆ ನಾನು ಕಳೆದ ದಿನವೂ ಹೇಳ್ತೀನಿ, ನೀವೆಲ್ಲರೂ ಕೂಡ ಯಾರ ಮೇಲೂ ದಬ್ಬಾಳಿಕೆಯನ್ನು ಮಾಡದೆ ಎಲ್ಲವನ್ನ ಪ್ರೀತಿಯಿಂದ ಮಾಡಿ. ಮಿಸ್ಟೇಕ್ಸ್ಗಳು ನಿಮ್ಮ ಮನೇಲಿ ಆಗುತ್ತಾಗಲ್ವ? ಎಲ್ಲರೂ ಹೇಳಿ, ನಿಮ್ಮ ಮಿಸ್ಟೇಕ್ಸ್, ತಪ್ಪುಗಳು ನಿಮ್ಮ ಮನೇಲಿ ಆಗುತ್ತಾಗಲ್ವ? ಏನು ಮಾಡಿರಿ? ಪಂಚಾಯತಿ ಕೊಟ್ಟರೆ ಸಭೆ ನಮ್ಮ ಮನೆ, ಹೌದಾ? ದೇವರ ಮನೆ. ಇಲ್ಲಿ ಮಿಸ್ಟೇಕ್ಸ್ ಆಗುತ್ತಾ? ಹಾಗಂತ ನೆನಪಿದ ಮೇಲೆ ಯಾರ ಬಗ್ಗೆನೂ ತಪ್ಪು ಹೇಳಿದೆ ಸರಿಪಡಿಸೋಕೆ ಟ್ರೈ ಮಾಡಿ. ಪ್ರೀತಿಯಿಂದ ನಮ್ಮ ಮುಖಭಾವ ಇರುತ್ತೆ ನೋಡಿ, ಹೇಳುವ ಶೈಲಿ, ಹೇಳುವ ರೀತಿ ಇದೆ. ಅವ್ರು ಹೇಳ್ತಾ ಇದ್ರು ಹೀಗೆ, ನೋ ಸ್ಮೋಕಿಂಗ್ ಅಂತ ಬೋರ್ಡ್ ಹಾಕಿರ್ತಾರೆ. ಎಂಥ ಸ್ಮೋಕಿಂಗ್? ನೋ ಸ್ಮೋಕಿಂಗ್ ಅಂತ ಬೋರ್ಡ್ ಹಾಕಿರ್ತಾರೆ. ಅದು ನೋಡ್ಕೊಂಡೆ ಕುಡಿದು ನಿಂತಿರ್ತಾರೆ, ಹೌದಾ? ಅದಕ್ಕೆ ಅವ್ರು ಹೇಳ್ತಿದ್ರು ನೋ ಸ್ಮೋಕಿಂಗ್ ಅಂದ್ರೆ ನನಗೆ ಗೊತ್ತಾದ್ರು ಆರ್ಡರ್, ಇಲ್ಲಿ ಧೂಮಪಾನ ಮಾಡಬಾರದು ಅಂತ. ಅದಕ್ಕೆ ಬದಲಾಗಿ ಹೀಗಾಗಿ ಥ್ಯಾಂಕ್ಸ್ ಫಾರ್ ಯುವರ್ ನೋ ಸ್ಮೋಕಿಂಗ್ ಅಂತ. ಇಲ್ಲಿ ಸ್ಮೋಕ್ ಮಾಡದಿದ್ದದಕ್ಕಾಗಿ ನಿಮಗೆ ವಂದನೆಗಳು ಅಂತ ಹಾಕ್ಬಿಡಿ. ಅಟ್ಲೀಸ್ಟ್ ಅರ್ಧಕ್ಕೆ ತುಂಬಿಬಿಟ್ಟೋಯ್ತಾನೆ. ಹಲ್ಲೆಲೂಯಾ. ಹೇಳುವ ರೀತಿ ಮುಖ್ಯ. ಹೇಳುವ ವಿಷಯ ಏನಾಗಿದೆಯೋ ಹೇಳುವ ರೀತಿ ಬಹಳ ಪ್ರಾಮುಖ್ಯ. ನಾನು ಯಾವ ರೀತಿ ಹೇಳ್ತಿದ್ದೀನಿ? ಎಲ್ಲರೂ ಊಟ ಮಾಡ್ತಿದ್ದಾರೆ, ಒಬ್ಬರು ಮಾತ್ರ ಊಟ ಮಾಡಿ ಮೊಬೈಲ್ ಮಾತಾಡ್ಕೊಂಡು ತಿರುಗಾಡ್ತವ್ರೆ.
ಇವೇನು ಹೇಳ್ಬೋದು? 2 ಥರ ಹೇಳ್ಬೋದು. ಯಾವ ಥರ ಹೇಳ್ತೀವಿ? 2 ಥರ ಹೇಳ್ಬೋದು. ಫಾಸ್ಟಿಂಗ್ ಇದ್ದೀರಿ, ಫಸ್ಟ್ ಊಟ ಮಾಡ್ಕೊಂಡು ಅಲ್ಲಿ ಮಾತಾಡಿ. ಕಣ್ ಕಾಣಲ್ಲ ಇಲ್ಲಿ ಊಟ ಮಾಡ್ತಿರೋದು, ಬರೋಕ್ಕಾಗಲ್ಲ ಊಟಕ್ಕೆ. ಇದು ಊಟಕ್ಕೆ ಕರೆದಿರೋದೆ. ಆದರೆ ಹೇಳೋ ರೀತಿ ಬೇರೆ ಥರ ಇದೆ, ಅದು ಹರ್ಟ್ ಆಗುತ್ತೆ. ಅವ್ರು ನಾನು ಊಟಕ್ಕೆ ಕರೆದ್ರು ಅನ್ಸಲ್ಲ, ನಾನು ಫೋನ್ ಮಾತಾಡ್ತಿದ್ದಕ್ಕೆ ಅವ್ರು ಚುಚ್ತಾರೆ, ಅತಿ ಥರ ಯೋಚನೆ ಮಾಡ್ಕೊಳ್ತಾರೆ. ಆ್ಯಕ್ಚುಲಿ SMS ಮಾಡುವಾಗ ಎಷ್ಟೋ ಜನ ಇವಾಗ ಮಿಸ್ಟೇಕ್ ಮಾಡ್ಕೊಳ್ತಾರೆ. ಯಾಕೆಂದರೆ ಭಾವನೆಗಳಿಲ್ಲ SMS ಗೆ. ಹೌದಾ? ನಾವು ಏನೋ ಹೇಳಿರ್ತೀವಿ, ಅವ್ರು ಏನೋ ಅರ್ಥ ಮಾಡ್ಕೊಳ್ತಾರೆ.